ಹೈಕಮಾಂಡ್ ಅವ್ರನ್ನ ಭೇಟಿ ಆದಾಗ, ನಮ್ಮ ನಾಯಕರುಗಳನ್ನು ಭೇಟಿ ಆದಾಗ, ನಮ್ಮ ಕರ್ನಾಟಕದ ಏನು ರಾಜಕೀಯ ವಿದ್ಯಮಾನಗಳಿದಾವೆ ಅವುಗಳ ಬಗ್ಗೆ ಮಾತನಾಡ್ತೀನಿ. ಆಮೇಲೆ ತಾವು ಅಂದ್ಕೊಂಡಾಗೆ ಈ ಗೊಂದಲಗಳೇನೂ ಇಲ್ಲ. ಆದರೆ ಕೆಲವೊಂದು ಅಂಶಗಳು ಪತ್ರಿಕೆ ಮೂಲಕ ಬಹಳ ದೊಡ್ಡದಾಗಿ ಬರ್ತಾ ಇದೆ. ಅವುಗಳಿಗೆ ನಮ್ಮ ಹೈಕಮಾಂಡ್ನವರು ಬೇಗ ಸಮಾಧಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ತಾವು ಕೂಡ ಪಕ್ಷದಲ್ಲಿ ಹಿರಿಯರು, ಹಲವು ಬಾರಿ ಸಚಿವರಾಗಿದ್ದೀರಿ. ಯಾಕೆ ಇಂಥ ಒಂದು ಗೊಂದಲದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದೆ? ರಾಜ್ಯದಲ್ಲಿ ಆಗ್ತಿರೋ ವಿದ್ಯಮಾನಗಳ ಬಗ್ಗೆ ತಮಗೇನು ಅನ್ಸುತ್ತೆ ಸರ್? ಹೈಕಮಾಂಡ್ನವರು ಸುಮ್ಮನಿದ್ದಾರೆ ಅಥವಾ ಅವರೇನು ತಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅಂತ ಏನು ಊಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಇಷ್ಟ ಹೇಳ್ತೀನಿ, ಬಹಳ ಬೇಗ ಈ ಒಂದು ಗೊಂದಲ ಏನು ಇವತ್ತು ಸ್ವಲ್ಪ ಇದ್ದದ್ದು ಪತ್ರಿಕೆಯ ಕಾರಣ, ಮಾಧ್ಯಮದ ಕಾರಣ ದೊಡ್ಡದಾಗಿ ಬಿತ್ತರಿಸ್ತಾ ಇದ್ದಾರೆ. ಅದು ತೀವ್ರ ಸಮಾಧಾನ ಆಗ್ತದೆ, ಅದು ಪರಿಹಾರ ಆಗ್ತದೆ ಅನ್ನುವಂಥ ವಿಶ್ವಾಸ. ಸರ್, ಈಗ ಶೀಘ್ರದಲ್ಲಿ ಅಂದ್ರೆ ಬಜೆಟ್ ಮುಗಿದ ತಕ್ಷಣ ಏನಾದ್ರು ಒಂದು ಅಂತಿಮ ನಿರ್ಧಾರ ಗೊತ್ತಿಲ್ಲ, ನಾನು ಹೇಳೋದಕ್ಕೆ ಆಗೋದಿಲ್ಲ. ಆಮೇಲೆ we are all prohibited to talk anything about leadership issue. ನಮಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಈ ನಾಯಕತ್ವದ ವಿಚಾರವಾಗಿ ವಿಶ್ಲೇಷಣೆ ಮಾಡೋದಾಗ್ಲಿ, ಪತ್ರಿಕಾ ಹೇಳಿಕೆ ಕೊಡೋದಾಗ್ಲಿ ಮಾಡಬೇಡ್ರಿ ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನಮಗೆ ಅಂತಿಮವಾದದ್ದು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಆದ್ರಿಂದ ನಾನು ಅದರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ನಿಮ್ಗೆ ಆಹ್ವಾನ ಬಂದಿದೆಯಾ? ಗೊತ್ತಿಲ್ಲ ನನಗೆ. ನಾನು ಗದಗದಿಂದ ಇಲ್ಲಿ ಡೆಲ್ಲಿಗೆ ಬಂದಿದ್ದೇನೆ. ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅವರ ಔತಣಕೂಟ ಕರೆದಿದ್ದು ಗೊತ್ತಿಲ್ಲ ನನಗೆ. ಈಗ ತಾವೇನು ಹೇಳಿದ್ರಿ ಇದೇ ಸುದ್ದಿ. ಆಮೇಲೆ ಕೂಟಕ್ಕೆ ಕರೆದಿರ್ಬೋದು, ಊಟಕ್ಕೆ ಕರೀತಿರ್ತಾರೆ, ಅವರು ಕರೀತಾರೆ, ಸಿದ್ದರಾಮಯ್ಯನವರು ಕರೀತಿರ್ತಾರೆ, ಸೆಷನ್ಗಳು ನಡೆದಾಗ ಕರೀತಿರ್ತಾರೆ. ಅದರಿಂದ ಅದರಲ್ಲಿ ಊಟಕ್ಕೆ ಕರೆದಿದ್ದಕ್ಕೆ ತಾವು ಅದನ್ನ ಏನಾದರೂ ಗ್ರಹಿಸಿಕೊಂಡು ವ್ಯಾಖ್ಯಾನ ಮಾಡೋದು ಸೂಕ್ತ ಆಗೋದಿಲ್ಲ. ಶಾಸಕರ ವಿಶ್ವಾಸ ಗಳಿಸೋ ಪ್ರಯತ್ನದ ಭಾಗವು ಬಲಾಬಲ ಪ್ರದರ್ಶನ ಈ ರೀತಿಯಾಗಿ ಚರ್ಚೆ ಆಗುತ್ತೆ ಸರ್. ಇಲ್ಲ, ಈಗ ಒಂದು 10-15 ದಿವಸದಿಂದ ಶಾಸಕರ ಸಭೆ ಆಗಿತ್ತು. ಸಭೆಯ ನಂತರ ಊಟ ಆಗಿತ್ತು. ಅದೆಲ್ಲ ನಡೆದಿರ್ತಕ್ಕಂಥ ಮಾಮೂಲಿ ಪ್ರಕ್ರಿಯೆಗಳೇ. ಅದಕ್ಕೆ ರಾಜಕೀಯ ಬಣ್ಣ ಕೊಡ್ತಕ್ಕಂಥದ್ದೇನು ಅಗತ್ಯ ಇಲ್ಲ. ನಿನ್ನೆ ನಮ್ಮ ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇತ್ತು. ಅದಕ್ಕಂತ ಬೆಂಗಳೂರಿಗೆ ಬಂದಿದ್ದೆ ನಾನು. ಡೆಲ್ಲಿಗೆ ಬಂದಿದ್ದೆ. ಜೊತೆಗೇನೆ ಇವತ್ತು ನಮ್ಮ ನಾಯಕರುಗಳನ್ನ ಭೇಟಿ ಆಗೋದು ಸಾಧ್ಯ ಆದರೆ ಭೇಟಿ ಆಗಬೇಕು ಅಂತ ಇದ್ದೇನೆ. ಮಾನ್ಯ ಖರ್ಗೆ ಸಾಹೇಬರು ಬೆಂಗಳೂರಿಗೆ ನಿನ್ನೆನೆ ಹೋಗಿದ್ದಾರಂತೆ. ಹಾಗಾಗಿ ಅವರ ಭೇಟಿ ಸಾಧ್ಯ ಆಗ್ತಾ ಇಲ್ಲ. ನಾನು ಇತರ ಕೆಲವು ನಾಯಕರುಗಳ ಸಮಯ ಕೇಳಿದ್ದೇನೆ. ಸಮಯ ಕೊಟ್ಟರೆ ಇವತ್ತು ಸಾಯಂಕಾಲ ಭೇಟಿ ಆಗ್ತೇನೆ. ಮತ್ತೆ ನಾಳೆ ಮುಂಜಾನೆ ವಾಪಸ್ ಬೆಂಗಳೂರಿಗೆ ಹೋಗಲಿದ್ದೇನೆ. ಶಾಸಕರ ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಸರ್ಕಾರಕ್ಕೆ ಆ ರೀತಿ ಕದ್ದಾಲಿಕೆ ಮಾಡ್ಕೊಳ್ಬೇಕಂತೇಳಿ ಏನು ಯಾರು ಬಯಸೋದಿಲ್ಲ. ಕದ್ದಾಲಿಕೆ ಆಗಿದೆ ಅನ್ನೋದು ಅವರ ಹತ್ರ ಏನಾದರೂ ಅನಿಸುತ್ತೆ. ಅವರು ತಾವು ತಮ್ಮ ಮಾಹಿತಿ ಏನಿದೆ ಅದನ್ನ, ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವುದು, ಬೇರೆಯವ್ರು ಯಾರಾದರೂ ಹೇಳಿದರೆ ನಾನು, ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಅದರ ಸೂಕ್ತ ಮಾಹಿತಿ ಲಭ್ಯ ಆಗ್ತದೆ. ಹಾಗೇನಾದ್ರೂ ಅದನ್ನ ಹೇಳ್ಬೋದೇ ಹೊರತು ಒಂದು ಆರೋಪ ಅಂತ ಹೇಳಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತ